ನಾನು ಅನಸ್ತೈತಿ ಕರಿತಾ ಇದ್ದಾರೆ ಭಾಳ ದಿವಸ ನೀವು ಯಾವ ದಿನ ಟೈಮ್ ಕೊಡಿದ್ರೆ ಅದೇ ದಿನ ನಾವು ಉದ್ಘಾಟನೆ ಮಾಡ್ತೀವಿ ಅಂತಕ್ಕಂಥ ಕೂಡ ಜಗದೀಶ್ ಗೌಡರು ಹೇಳಿದೆ. ಆದರೆ ನಾನು ಅಧಿವೇಶನದಲ್ಲಿ ಇರೋ ಸಮಯದಲ್ಲಿ 26ನೇ ತಾರೀಕಿಗೆ ಇದು 25ನೇ ತಾರೀಕಿಗೆ ನಾನು ಬರ್ತೀನಿ ಗೌಡ್ರು ಅಂತಂದರೆ ಇವತ್ತು ನಮ್ಮನ್ನು ಕೇಳಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮತ್ತು ಪೂಜ್ಯ ಗುರುಗಳು ಕೂಡ ನಾವು ದತ್ತ ಮಂದಿರ ತ್ರಿಮೂರ್ತಿಗಳ ದರ್ಶನಕ್ಕೆ ಹಂಗೆ ಹೋಗ್ತೀವಿ, ಹಂಗೆ ದತ್ತ ಮಂದಿರದಲ್ಲಿ ತ್ರಿಮೂರ್ತಿಗಳ ಗುರುಗಳ ಆಶೀರ್ವಾದ ಕೂಡ ನಮ್ಗೆ ಇಲ್ಲೇ ಆಗಿದೆ ಅಂತಕ್ಕಂಥ ಕೂಡ ಇವತ್ತು ನೆನೆಸ್ಕೋಬೇಕು. ಶ್ರೀ ಬಸವ ಆಂಗ್ಲ ಮಾಧ್ಯಮ ಶಾಲೆಯ 2022-23ನೇ ಸಾಲಿನ ಕೆಲವೇ ವಿದ್ಯಾರ್ಥಿಗಳೊಂದಿಗೆ ಆರಂಭವಾಗಿದ್ದಂಥ 3 ವರ್ಷಗಳಲ್ಲಿ 120 ವಿದ್ಯಾರ್ಥಿಗಳಿಗೆ ತನ್ನದೇ ಆದಂಥ ಅಸ್ತಿತ್ವವನ್ನು ಇಂದು ವಾಡಿ ಪಟ್ಟಣದಲ್ಲಿ ಹೊಂದಿದೆ ಎಂದರೆ ಅತಿ ಯೋಚನೆಯಾಗಿದ್ದು ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಜಗದೀಶ್ ಪಾಟೀಲ್ ಅವರು ತಮ್ಮದೇ ಆದಂಥ ವ್ಯವಹಾರ ಹೊಂದಿದ್ದರು ಕೂಡ. ಸಮಾಜದಲ್ಲಿ ತಕ್ಷಣದಿಂದ ಶಿಕ್ಷಣದಿಂದ ವಂಚಿತರಾದ ಬಡ ವಿದ್ಯಾರ್ಥಿಗಳಿಗೆ ಉತ್ತಮ ಮಟ್ಟದ ಶಿಕ್ಷಣ, ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಶಿಕ್ಷಣದಿಂದ ವಂಚಿತರಾಗಬಾರ್ದಂತ ಹೇಳಿ ಉದ್ದೇಶದಿಂದ ಇವತ್ತು ತಮ್ಮಿಂದ ಆದಂಥ ಸೇವೆಯನ್ನು ಇವತ್ತು ಇಲ್ಲಿ ವಾಡಿಪಟ್ಟಣದಲ್ಲಿ ಮಾಡ್ತಾ ಇದ್ದಾರೆ. ಅವರ ಈ ಕಾರ್ಯಕ್ಕೆ ನಮ್ಮ ಇಡೀ ವೇದಿಕೆ ಮೇಲಿದಂಥ ಸಾರ್ವಜನಿಕರಿದ್ದು ಇವರು ಈ ಸಂಸ್ಥೆಯ ಮೂಲಕ ಸಮಾಜ ಮತ್ತು ಈ ಕಾರ್ಯಗಳನ್ನು ಸಾಗುತ್ತಲೆ ಎಂಬುದು ಕೂಡ ನಾವು ಬಹಳ ವಿಶ್ವಾಸದಿಂದ ನಾವು ಹೇಳಬೇಕಾಗಿದೆ. ಇವತ್ತು ನಾನು ಕೂಡ ಮೊದಲನೇ ಸಲ ಚಿತ್ತಾಪುರ ತಾಲೂಕಿನಲ್ಲಿ ನಮ್ಮ ತಾಲೂಕಿನಲ್ಲಿ ಇವತ್ತು ಸ್ಕೂಲಿಗೆ ಇವತ್ತಿಂಥ ಸಣ್ಣದೊಂದು ಹಳ್ಳಿಯಲ್ಲಿ ವಾಡಿ ಪಟ್ಟಣದಲ್ಲಿ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಇವತ್ತೊಂದು ಸಂಸ್ಥೆ ನಡೆಸಬೇಕಾದ್ರೆ ಈಗಿನ ದಿನದಲ್ಲಿ ಭಾಳ ಕಷ್ಟದಂಥ ಕೆಲಸ. ಇವತ್ತು ನಾವು ಪೂಜ್ಯ ಗುರುಗಳು ಇವತ್ತವರೆಲ್ಲ ರೆಡಿ ಮಾಡಿ ವೇದಿಕೆ ಮೇಲೆ ಕರೆದಿದ್ದಾರೆ, ಪೂಜ್ಯ ಗುರುಗಳು ಆಶೀರ್ವಚನೆ ಮಾಡ್ತಾರೆ, ನಾವು ತಿಳಿದು 4 ಮಾತಾಡಿ ನಾವು ಹೋಗ್ತೀವಿ. ಆದರೆ ವರ್ಷಗಟ್ಟಲೆ ಈ ಸಂಸ್ಥೆ ನಡೆಸ್ಕೊಂಡು ಹೋಗಬೇಕಾದ್ರೆ ಅದು ಎಷ್ಟು ಕಷ್ಟ ಕೆಲಸ ಅದ ಅಂತಕ್ಕಂಥ ಕೂಡ ನಮಗೆ ಗೊತ್ತಿದೆ. ಯಾಕಂದ್ರೆ ಸಿಟಿಯಲ್ಲಿ ಅನೇಕ ಇವತ್ತು ಕಾಲೇಜ್ಗಳು, ಸ್ಕೂಲ್ಗಳು ನಡೀತಕ್ಕಂಥದ್ದು ಕೆಲವೇ ಹೆಸರಿದ್ದಂಥ ಸಂಸ್ಥೆಗಳು ಇವತ್ತು ನಡೀತಾ ಇದೆ. ಆ ಸಂಸ್ಥೆ ಮಟ್ಟಿಗೆ ನಾವು ಬೆಳಿಬೇಕಾದ್ರೆ ಅದು ಎಷ್ಟು ಕಷ್ಟಪಡಬೇಕಂದ್ರೆ ಆ ಸಂಸ್ಥೆ ತೆರೆದವರಿಗೆ ಮಾತ್ರ ಗೊತ್ತಿರದೆ ಇದು ಸಂಸ್ಥೆ ಎಷ್ಟು ಕಷ್ಟದಲ್ಲಿ ನಾವು ನಡೆಸ್ತೀವಿ ಅಂತಕ್ಕಂಥದ್ದು ಕೂಡ. ಇವತ್ತು ಅನ್ನದಾನ ಮತ್ತು ವಿದ್ಯಾದಾನ ಅಂತಕ್ಕಂಥದ್ದು ನಾವು ಭಾಳ ಕೇಳಿದೆ. ಇವತ್ತು ಪೂಜ್ಯ ಗುರುಗಳು ವೇದಿಕೆ ಮೇಲಾರ ಅವ್ರ ಮಠ ಮಂದಿರಗಳು ಅನಿಸ್ಬೋದು ಎಲ್ಲರಿಗೆ, ಏನಪ್ಪ ಗುರುಗಳು ಎಲ್ಲ ಕಾರ್ಯಕ್ರಮ ಕೇಳ್ತಾರ, ನಮಗೆ ಪಟ್ಟಿಗಳು ಕೇಳ್ತಾರ, ಅನುದಾನಗಳು ಕೇಳ್ತಾರ, ನಾವು ಹೆಂಗೆ ಬೇಕು ಅವ್ರ ಸಲಕ್ಕೆ ಏನೂ ಕೇಳೋದಿಲ್ಲ. ಅವರು ಈ ರೀತಿ ಬಡವಿದ್ದಂಥ ವಿದ್ಯಾರ್ಥಿಗಳಿಗೆ ಅವ್ರ ಸಂಸ್ಥೆ ನಡೆಸಬೇಕು, ಅನ್ನದಾಸೋಹ ನಡೆಸಬೇಕಾದ್ರೆ ಎಲ್ಲಿನಾದರೂ ಕೂಡ ಒತ್ತಟ್ಟು ಅವ್ರು ತೊಗೊಂಡು ಅವತ್ತು ಅನ್ನದಾನ ಮಾಡ್ಬೇಕಂಥದ್ದು ಇವ ಸಂಸ್ಥೆ. ಯಾಕೆ ಮಠ ಮಂದಿರಗಳಲ್ಲಿ ಇದ್ದಂಥ ಭಾಳ ದೊಡ್ಡ ದೊಡ್ಡ ಮಠಗಳು ಕೆಲವು ಮಠಗಳು ಇರ್ಬೋದು, ಸಣ್ಣ ಸಣ್ಣ ಮಠಗಳು ಬೆಳಿಬೇಕಾದ್ರೆ ಕೆಲವು ದೊಡ್ಡ ದೊಡ್ಡ ಮಟ್ಟಕ್ಕೆ ಭಾಳ ದೊಡ್ಡ ದೊಡ್ಡ ಜನ ಹೋದರಲ್ಲಿ ಏನು ಕೇಳಿದ್ರು ಕೊಟ್ಟು ಬರ್ತಾರೆ. ಸಣ್ಣ ಸಣ್ಣ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಪಾಪ ನಾವು ಭಾಳ ವಿಚಾರ ಮಾಡಿ ಮಠಗಳಿಗೆ ಹೋಗ್ತೀವಿ. ಇವತ್ತು ನನ್ನ ಕ್ಷೇತ್ರ ಇರ್ತಕ್ಕಂಥದ್ದು ಭಾಳ ಅತಿ ಹೆಚ್ಚಿನ ಮಠಗಳು ನನ್ನ ಕಾನ್ಸೆನ್ಸ್ ಗುಲ್ಬರ್ಗ ಗ್ರಾಮೀಣ ಕ್ಷೇತ್ರ ಅತಿ ಹೆಚ್ಚಿನ ಮಠಗಳು. ಆದರೆ ಎಲ್ಲ ಪೂಜ್ಯ ಗುರುಗಳ ಆಶೀರ್ವಾದದಿಂದ ಇವತ್ತು ನಾನು 2 ಬಾರಿ ಆ ಶಾಸಕರಲ್ಲಿ ಕಾರಣದಿಂದ ಪೂಜ್ಯ ಗುರುಗಳು ಕೂಡ ನನ್ನ ಭಾಳ ಕಾರಣೀಭೂತರದು. ಇವತ್ತು ಎಲ್ಲೇ ಹೋದರು, ಯಾವುದೇ ನನ್ನ ಕ್ಷೇತ್ರ ಬಿಟ್ಟು ಮತ್ತೊಂದು ಕ್ಷೇತ್ರದಾಗೂ ಎಲ್ಲೇ ಹೋದರು, ಆದರೆ ಎಲ್ಲ ಪೂಜೆಗಳು ಯಾವ ರೀತಿ ನೀವು ನೋಡ್ಕೋತಾರಂತಂದರೆ ಒಬ್ಬ ಪೂಜೆ ಗುರುಗಳು ಭೀ ನನಗೆ ಬೇರೆ ರೀತಿ ನೋಡೋದಿಲ್ಲ, ತಮ್ಮ ಮಟ್ಟದ ಮಗ ಅಂತಕ್ಕಂಥದ್ದು ತಿಳ್ಕೊಂಡು ಭಾಳ ನಗುತ್ತಾ ನನ್ನ ಜೊತೆ ಮಾತಾಡ್ತಕ್ಕಂಥ ನಾನು ಭಾಳ ಕಡೆ ನೋಡಿದ್ದೀನಿ. ಆದರೆ ಇವತ್ತು ನಾನು ಇದೇ ಚಿತ್ತಾಪುರ ತಾಲೂಕದಲ್ಲಿ ನಾನು ಹುಟ್ಟು ಬೆಳೆದಿದ್ದಂಥ ನನ್ನ ಚಿತ್ತಾಪುರ ತಾಲೂಕಲ್ಲಿ ನಾನು 8th ಓದೋದಕ್ಕೋಸ್ಕರ ನಾನು ಗುಲ್ಬರ್ಗಾದಲ್ಲಿ ಮಿಲಿಂದಕ್ಕೆ ಅಡ್ಮಿಷನ್ ಮಾಡಿದೆ. ಆದರೆ ನನಗೆ ಹಾಸ್ಟೆಲ್ ಹತ್ತಲಾರ ಬಟ್ಟಿಗೆ 1 ವರ್ಷ ಅಲ್ಲಿ ಓದು ನಾನು 8th ಕ್ಲಾಸ್ ಓದಿ ಮುಂದೆ ಮತ್ತು ನಾನು ಆಗ್ಲಾರ ಬಟ್ಟಿಗೆ 9ನೇ TC ತೊಗೊಂಡ್ಬಂದು ಗುಣಗುರ್ತಿಗೆ ಅಡ್ಮಿಷನ್ ಮಾಡಿದೆ. ನಾನು ಅಲ್ಲಿ ಭೀ ಹಾಸ್ಟೆಲ್ 9th 10th ನಮ್ಮ ಅತ್ತಿ ಮೂಲೆ ಗುಣಗುರ್ತಿನ ಅಪ್ ಆ್ಯಂಡ್ ಡೌನ್ ಮಾಡಿ ನಾನು ಸಾಲಿ ಕಲ್ತಿದ್ದೀನಿ. ಇವತ್ತು PC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಓದಿದ್ದೀನಿ. ಡಿಗ್ರಿ ನಾನು ಅಫಜಲ್ಪುರ ಮಹಾಂತೇಶ್ವರ ಕಾಲೇಜ್ಗೆ ಹೋಗಿ ಅಲ್ಲಿ ಡಿಗ್ರಿ ಓದಿದ್ದೀನಿ. ಆದರೆ ಇವತ್ತು ಶಿಕ್ಷಣ ಎಲ್ಲಿ ಸಿಗಬೇಕು, ವಿದ್ಯೆ ಸಿಗಬೇಕಾದ್ರೆ ಅದು ನಾವು ವಿಚಾರ ಮಾಡಲಾರಂಥ ಜಾಗದಲ್ಲಿ ಹೋಗಿ ನಾವು ವಿದ್ಯೆ ಕಲ್ತು ಬಂದಿದ್ದು. ಆದರೆ ಇವತ್ತಿನ ದಿವಸದಲ್ಲಿ ಇಂಥ ಸಣ್ಣದೊಂದು ಪಟ್ಟಣದಲ್ಲಿ ವಾಡಿ ಅಂತಕ್ಕಂಥದ್ದು ಒಂದು ಸಣ್ಣದು, ಆದರೆ ಇಂಥದ್ರಲ್ಲಿ ಇಷ್ಟು ತಂದವರು ಇನ್ವೆಸ್ಟ್ಮೆಂಟ್ ಮಾಡಿ ಇಷ್ಟು ಸಂಸ್ಥೆ ನಡೆಸ್ತಾರೆ ಅಂದ್ರೆ ಭಾಳ ಜಗದೀಶ್ ಗೌಡರು ಧೈರ್ಯ ಭಾಳ ಮಾಡ್ಯಾರ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕಂತಂದ್ರೆ ಇವತ್ತು ಹಳ್ಳಿ ಊರದಲ್ಲಿ ಮಕ್ಕಳು ಅಡ್ಮಿಷನ್ ಮಾಡಿದ್ರೆ ಫೀಸ್ ಅವ್ರು ಎಷ್ಟು ಕೊಟ್ಟರು ತೊಗೋತಾರೆ. ಇವರೊಂದು 10,000 ಫೀಸ್ ಫಿಕ್ಸ್ ಮಾಡಿದ್ರು 5,000 ತೊಗೊಂಡ್ರು ತೊಗೊನೇಬೇಕು, 4,000 ಕೊಟ್ಟರು ತೊಗೊನೇಬೇಕು. ಆದರೆ ನಡೆಸ್ತಕ್ಕಂಥ ಎಲ್ಲ ಶಿಕ್ಷಕರು ಸ್ಯಾಲ್ರಿ ಕೊಡಬೇಕಲ್ಲ, ಅವ್ರಿಗೆ ಕಮ್ಮಿ ಕೊಡಪ್ಲೇ ಇಲ್ಲ. ಯಾಕಂದ್ರೆ ಪಾಪ ಅವ್ರ ಜೀವನನೂ ಕೂಡ ಇದ್ರ ಮೇಲೆ ಒಂದು ಒಳ್ಳೆ ರೀತಿಯಲ್ಲಿ ಸಂಸ್ಥೆ ಕಟ್ಟಿ ನಾವು ಒಳ್ಳೆ ರೀತಿಯಲ್ಲಿ ಎಜುಕೇಷನ್ ಕೊಟ್ಟು ಹುಡುಗರು ಒಳ್ಳೆ ರೀತಿ ಕಲಿಸಿದ್ರು ಕೂಡ ಶಿಕ್ಷಕರು ಕಲಿತು ಸ್ಯಾಲ್ರಿ ತೊಗೊಂಡು ಅವ್ರಿಗೆ ಅನಿಸ್ತಾರೆ, ನಾನು ಒಳ್ಳೆ ಎಜುಕೇಷನ್ ಕೊಟ್ಟು ಅವ್ರಿಗೆ ಸ್ಯಾಲ್ರಿ ತೊಗೊಳ್ತೀನಿ ಅಂತ ಅವ್ರಿಗೂ ಕೂಡ ಅನಿಸ್ತದೆ. ಇವೆಲ್ಲ ನಡೆಸಬೇಕಾದ್ರೆ ಇವತ್ತು ಭಾಳ ಕಷ್ಟದಂಥ ಕಾಲಗಳು ಇವತ್ತಿನಿಂದ ನಾನು ನೋಡ್ತಾ ಇದ್ದೀನಿ. ಇಂಥ ಸಂಸ್ಥೆಗಳು ನಡೆಸಬೇಕಾದ್ರೆ ಭಾಳ ನಿಮ್ಮೆಲ್ಲ ಪೂಜೆಗಳು ಆಶೀರ್ವಾದದಿಂದ ಅವ್ರು ಇಂಥ ಸಂಸ್ಥೆ ನಡೆಸ್ತಾ ಇದ್ದಾರೆ.
ಆದರೆ ಇದು ನನ್ನ ಕಾನ್ಸೆನ್ಸಿಗೆ ಬರಲ್ಲ. ಅದನ್ನು ನಮ್ದು ಏನೇ ಸೇವೆ ಇದ್ದರೂ ಕೂಡ ಅವ್ರು ಏನೇ ಸೇವೆ ಒಪ್ಪಿಸಿದ್ರು ಕೂಡ ನಾನು ಮಾಡ್ತೀನಿ ಇದು ಕಾಲೇಜಲ್ಲಿ ಸ್ಕೂಲಲ್ಲಿ ಅಂತಕ್ಕಂಥದ್ದು ಕೂಡ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತಂದರೆ ಇವತ್ತು ಭಾಳ ಪ್ರೀತಿಯಿಂದ ಭಾಳ ಖುಷಿಯಾಗಿ ಇವತ್ತು ನಮ್ಮ ತಾಲೂಕದಲ್ಲಿ ಇಂಥದ್ದೊಂದು ಸಂಸ್ಥೆ ಕಟ್ಟಿ ಸಂಸ್ಥೆ ನಡೆಸ್ತಾ ಇದ್ದಾರೆ. ಅವರು ಮನೆ ಪಾಪ ಅಕ್ಕೋರು ಗೌರ್ಮೆಂಟ್ ಸರ್ವೆಂಟ್ ಇದ್ರೂ ಇವತ್ತು ಗೌರ್ಮೆಂಟ್ ಸರ್ವೆಂಟ್ಗಿಂತ ನಮ್ಮ ಮಕ್ಕಳು ಭಾಳ ಇಂಪಾರ್ಟೆಂಟ್ ಅದ ಅಂತೇಳಿ ಅವ್ರು ಹೋಗ್ತಾರೆ ಬಿಡ್ತಾರೋ ಗೊತ್ತಿಲ್ಲ ಸರ್ಕಾರಿ ನೌಕರಿ, ಆದರೆ ತಮ್ಮದೇ ಆದಂಥ ಸ್ವಂತ ಸಂಸ್ಥೆದಲ್ಲಿ ಅದು ಏನೇ ಹುಡುಗರು ಫೀಸ್ ಕೊಡಲಿ ಬಿಡಲಿ ನಾನು ಇಲ್ಲೇ ಬಂದು ಕೂತು ಕಲಿಸ್ಬೇಕಂತಕ್ಕಂಥ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಇವತ್ತಿಲ್ಲಿ ವಾಡಿದಾಗ ಬಂದು ಗುಲ್ಬರ್ಗ ಬಿಟ್ಟು ಇಲ್ಲಿ ಬಂದು ಕಲಿಸ್ತಾ ಇದ್ದಾರೆ ಅಂತಂದರೆ ತಮ್ಮ ಪರವಾಗಿ ಪೂಜೆ ಗುರುಗಳಿಂದ ಅವ್ರ ಮೇಲೆ ಯಾವತ್ತೂ ಕೂಡ ಆಶೀರ್ವಾದ ಇರಲಿ ಅಂತಕ್ಕಂಥದ್ದು ಕೂಡ ತಮ್ಮ ಮುಖಾಂತರ ಹೇಳಿ ಬಯಸ್ತಾ ಇದ್ದೀನಿ. ಇವತ್ತು ನಾನು ಬೇರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ನಾನು ಇನ್ನೂ 3 ಕಾರ್ಯಕ್ರಮಕ್ಕೆ ಹೋಗೋದಿರೋದ್ರಿಂದ ನನ್ನ ಕ್ಷೇತ್ರದಲ್ಲಿ 3 ಕಾರ್ಯಕ್ರಮ ಅದ. ಅಲ್ಲಿ ಹೋಗೋಕ್ಕೋಸ್ಕರ ನಾನು ಪೂಜೆಗಳು ಆಶೀರ್ವಾದ ತೊಗೊಂಡಿವಿ. ನಾನೇ ಮೊದಲೇ 2 ಸಲ ಮಾತಾಡಿ ಹೋಗ್ತೇನೆ.